ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. SSLC ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದ್ಬಿಟ್ಟಿದೆ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಹೈಕೋರ್ಟ್ ಆದೇಶ ಮುಂಚೆ ಬಂದಿತ್ತು, ಅದಕ್ಕೆ ಸರ್ಕಾರ ಮರುಪರಿಶೀಲನೆ ಅರ್ಜಿಯನ್ನ ಸಲ್ಲಿಸಿತ್ತು. ಇವತ್ತಿನ ದಿನ ಮಂಗಳವಾರ ದಿನದಂದು ಹೈಕೋರ್ಟ್ ಮತ್ತೆ ಒಂದು ಫೈನಲ್ ಆದೇಶವನ್ನ, ಅಂತಿಮ ಆದೇಶ ಇದು ಹೈಕೋರ್ಟ್ ನಲ್ಲಿ ಸರ್ಕಾರ ಕೊಟ್ಟಿರುವಂತಹ ಒಂದು ಏನು ಮರುಪರಿಶೀಲನಾ ಅರ್ಜಿ ಇತ್ತು ಅದನ್ನ ವಜಾಗೊಳಿಸಿದೆ. ಸೊ ಸರಿ ಸುಮಾರು 20 ನಿಮಿಷಗಳ ಕಾಲ ಅಲ್ಲಿ ವಾದ ವಿವಾದಗಳು ನಡೆದು ಸರ್ಕಾರ ಕಡೆಯಿಂದ AG ಅವರು ಬಂದಿದ್ರು, ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು ಬಂದಿದ್ರು, ಶಶಿಕಿರಣ್ ಶೆಟ್ಟಿ ಅವರು ಬಂದಿದ್ರು, ಜೊತೆಗೆ ಪ್ರತಿವಾದಿಯಾಗಿ ಅಡ್ವೊಕೇಟ್ ನಾಯಕ್ ಅವರು ಕೂಡ ಹಾಜರಿದ್ದರು. ಸೊ ಅಲ್ಲಿ ಏನೆಲ್ಲ ವಾದ ವಿವಾದಗಳಾಯ್ತು, ತದನಂತರ ಹೈಕೋರ್ಟ್ ಮತ್ತೆ ಏನು ಆದೇಶವನ್ನ ಮಾಡುತ್ತೆ ಎನ್ನುವಂತಾದ್ರೆ, ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಅಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತ ಸರ್ಕಾರದ ಕಡೆಯಿಂದ ಅಡ್ವೊಕೇಟ್ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನು ಮಾಡ್ತಾರೆ. ಇಲ್ಲ, ನಾವು ಹಿಂದಿಯಲ್ಲಿ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಫೇಲ್ ಆಗಿದ್ದರಿಂದ ಅವರಿಗೆ ನಾವು ಕರಡು ಪ್ರತಿಯನ್ನ ರಚನೆಯನ್ನ ಮಾಡಿ ಅವರಿಗೆ ಗ್ರೇಡ್ ಅನ್ನ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಎನ್ನುವಂಥದ್ದನ್ನ ಸರ್ಕಾರ ಕಡೆಯಿಂದ ವಾದ ಮಾಡ್ತಾರೆ. ಅದಕ್ಕೆ ನ್ಯಾಯಾಧೀಶ ES ಇಂದ್ರೀಶ್ ಅವರು ಹೇಳ್ತಾರೆ, ಇಲ್ಲ, ತಾವುಗಳು ಅಂಕಗಳನ್ನೇ ಮುಂದುವರಿಸಬೇಕು, ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಎಕ್ಸಾಮ್ ಕಂಡಕ್ಟ್ ಆದ್ಮೇಲೆ ನೀವು ನಿಯಮಗಳನ್ನು ಮಾಡ್ತಾ ಇದ್ದೀರಾ. ಅವ್ರು ಕೊಟ್ಟಿರುವಂತಹ ಒಂದು ಕರೆಕ್ಟ್ ಆಗಿರುವಂತದ್ದು. ಯಾಕಂದ್ರೆ ಪರೀಕ್ಷೆ ಮುಂಚೆ ನೀವೇನಾದ್ರೂ ಬದಲಾವಣೆ ಮಾಡೋದಿದ್ರೆ ಪರೀಕ್ಷೆ ಮುಂಚೆನೆ ಅದನ್ನ ಬದಲಾವಣೆಗೆ ತರಬೇಕಿತ್ತು. ಆದ್ರೆ ಪರೀಕ್ಷೆಗಳ ನಡುವೆ ಹಾಗೂ ಪರೀಕ್ಷೆ ಆದ ಮೇಲೆ ತಾವುಗಳು ರಾಜ್ಯಪತ್ರವನ್ನು ಹೊರಡಿಸಿದ್ರ. ಸೊ ಹಾಗಾಗಿ ಈ ವರ್ಷ 2025 ಹಾಗೂ 26ನೇ ವರ್ಷದಲ್ಲಿ ತೃತೀಯ ಭಾಷೆಗೆ, ವಿಶೇಷವಾಗಿ ಹಿಂದಿ ಭಾಷೆಗೆ ಸಂಬಂಧಿಸಿದಂತೆ ಬಹಳಷ್ಟು ವಿವಾದಗಳು ಹುಟ್ಟಾಕೊಂಡಿದ್ದು. ಸೊ ಅದಕ್ಕೆ ತಾವುಗಳು ಏನ್ ಮಾಡ್ಬೇಕಂದ್ರೆ, ಈ ಸಲ 2025 ಹಾಗೂ 26ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಯಾರು ಪರೀಕ್ಷೆಯನ್ನ ಬರೆದಿದ್ದೀರಾ ಅವರೆಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಡ್ ಬದಲಾಗಿ ಅಂಕಗಳನ್ನೇ ನಮೂದಿಸಬೇಕು ಹಾಗೂ 625ಕ್ಕೆ ರಿಸಲ್ಟ್ ಅನ್ನ ಕೊಡಬೇಕು ಎನ್ನುವಂಥದ್ದು ಅಂತಿಮ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಬಹಳಷ್ಟು ಮಹತ್ವದ ಬೆಳವಣಿಗೆ. ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿರುವಂತಹ ಹಲವಾರು ಸಲ 2-3 ವಿಡಿಯೋಗಳಲ್ಲಿ ಇದರ ಬಗ್ಗೆ ನಾನು ಕೂಡ ಮಾತನಾಡಿದ್ದೆ. ಒಂದು ಖುಷಿ ವಿಚಾರ ಅಂದ್ರೆ ಈ ವರ್ಷ ನಿಮಗೆ ಅಂಕಗಳು ಸಿಗಲಿದೆ 625ಕ್ಕೆ. ಈಗಾಗಲೇ ಸರ್ಕಾರ ಹೇಳಿತ್ತು, ಮಾನ್ಯ ಸಚಿವರು ಕೂಡ ಹೇಳಿದ್ರು 525ಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಸೊ ಹೈಕೋರ್ಟ್ ಅಂತಿಮ ತನ್ನ ಆದೇಶವನ್ನ ಸಲ್ಲಿಸಿದೆ. ಮರುಪರಿಶೀಲನೆ ಅರ್ಜಿ ಏನಿತ್ತು ಅದನ್ನು ಕೂಡ ವಜಾಗೊಳಿಸಿದೆ. ಈಗ 625ಕ್ಕೆ ತಾವುಗಳು ರಿಸಲ್ಟ್ ಅನ್ನ ಕೊಡಬೇಕು, ತೃತೀಯ ಭಾಷೆ ಗ್ರೇಡ್ಗಳಿಲ್ಲ, ಅಂಕಗಳನ್ನ ನೀಡಬೇಕೆನ್ನುವಂಥದ್ದು. ಸೊ ಇಲ್ಲಿ ವಿಚಾರ ಮಾಡುವಂತ ಒಂದು ಪ್ರಸಂಗ ಏನು ಅಂದ್ರೆ, ಇವಾಗ ಪರೀಕ್ಷೆಯನ್ನ ಗ್ರೇಡ್ ಕೊಡ್ತಾರೆ ಎನ್ನುವಂತ ನಂಬಿಕೊಂಡು ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ಪರೀಕ್ಷೆಯನ್ನ, ತೃತೀಯ ಭಾಷೆ ಪರೀಕ್ಷೆನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿಲ್ಲ. ಒಂದ್ ವೇಳೆ ಅವ್ರ ಫಲಿತಾಂಶ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಇಲಾಖೆ ಅಥವಾ ಮಾನ್ಯ ಸಚಿವರು ಯಾರು ಅದರ ಹೊಣೆಯನ್ನು ಹೊರಕೊಳ್ತಾರೆ. ಸೊ ಈಗಾಗಲೇ ಇಲಾಖೆ ಕಡೆಯಿಂದಂತೂ ಯಾವುದೋ ಅಧಿಕೃತವಾಗಿರುವಂತದ್ದು ಆದೇಶ ಇರಲಿಲ್ಲ. ಆದ್ರೆ ಮಾನ್ಯ ಸಚಿವರ ಹೇಳಿಕೆ ಅಂತ ಮಾಧ್ಯಮಗಳವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದರಂತೆ ಹಲವಾರು ವಿದ್ಯಾರ್ಥಿಗಳು ನೆಗ್ಲಿಜೆನ್ಸಿ ಮಾಡಿದ್ರು. ಲೈವ್ ಕ್ಲಾಸ್ ಅನ್ನು ತೆಗೆದುಕೊಳ್ಳುವಾಗೂ ಕೂಡ ಹೇಳಿದ್ದೆ, ತಾವುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಚೆನ್ನಾಗಿ ಅಭ್ಯಾಸವನ್ನ ಮಾಡಿ, ಇದು ಕೋರ್ಟ್ ಮೆಟ್ಟಲ್ಲಿ ಇರತ್ತೆ ಎನ್ನುವಂಥದ್ದು ಸಹಿತ ಹೇಳಿದ್ದೆ. ಸೊ ಯಾರು ಅಭ್ಯಾಸವನ್ನ ಮಾಡಿದ್ದೀರಾ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಅನ್ನ ಮಾಡ್ತಾರೆ. ಇನ್ನು ಗ್ರೇಸ್ ಮಾರ್ಕ್ಸ್ ಗೆ ಸಂಬಂಧಿಸಿದಂತೆ ಅದಕ್ಕಾಗಿ ಖಾಸಗಿ ಶಾಲೆಗಳ ಒಕ್ಕೂಟ ಹಲವಾರು ದಿನಗಳ ಹಿಂದೆ ನಾನು ಹೇಳಿದ್ದೆ, ಅದಕ್ಕೂ ಕೂಡ ವಿಡಿಯೋನು ಕೂಡ ಮಾಡಿದ್ದೆ. ಅವರು ಗ್ರೇಸ್ ಮಾರ್ಕ್ ಅನ್ನ ಕೊಡಿ ಅಂತ ಹೇಳಿದ್ರು. ಆದ್ರೆ ಏನಾಗಿತ್ತು, ಇದೇ ಆಧಾರವಾಗಿತ್ತು. ಹಲವಾರು ಜನ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಗ್ರೇಡ್ ನೀಡ್ತಾರೆ ತೃತೀಯ ಭಾಷೆಗೆ ಅಂತ ಹೇಳಿ ನೆಗ್ಲಿಜೆನ್ಸ್ ಮಾಡಿ ಪರೀಕ್ಷೆ ಚೆನ್ನಾಗಿ ಬರೋದಿಲ್ಲ. ಒಂದ್ ವೇಳೆ ಅವ್ರ ಫಲಿತಾಂಶ ಕಡಿಮೆ ಆದ್ರೆ ಇದಕ್ಕೆ ಹೊಣೆ ಯಾರಾಗ್ತಾರೆ ಎನ್ನುವಂಥದ್ದು, ಮಕ್ಕಳ ಭವಿಷ್ಯ ಜೊತೆಗೆ ಪರೀಕ್ಷಾ ಸಮಯದಲ್ಲಿ ಏಕೆ ಚೆಲ್ಲಾಟವನ್ನ ಆಡಿದ್ದಾರೆ ಎನ್ನುವಂತ ಒಂದು ಬಹುಮುಖ್ಯ ಪ್ರಶ್ನೆ ಬರ್ತದೆ. ಇಲಾಖೆನೂ ಕೂಡ ಅದಕ್ಕೆ ಯಾವುದೇ ತರನಾಗಿರ್ತಕ್ಕಂಥ ಅಧಿಕೃತ ಸ್ಪಷ್ಟನೆ ಕೊಡದೇ ಇರುವುದು ಕೂಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. 2-3 ಮಾತುಗಳ ಮೇಲೆ ನಾವು ಫೋಕಸ್ ಅನ್ನು ಮಾಡ್ಬೇಕಾಗಿರೋದು. ಒಂದನೇದಾಗಿ, ತಾವುಗಳು ಏನೂ ಬದಲಾವಣೆ ಮಾಡ್ಬೇಕಾಗಿದ್ರೆ ಅಕಾಡೆಮಿಕ್ ಇಯರ್, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇರತ್ತೆ, ಅವಾಗಲೇ ತಾವುಗಳು ಅನೌನ್ಸ್ ಅನ್ನು ಮಾಡ್ಬೇಕಾಗಿರುವಂತದ್ದು. ಜೊತೆಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. SSLC ಪರೀಕ್ಷೆ ಅಧಿಸೂಚನೆಯಲ್ಲಿ ಹೊರಡಿಸಿದ್ರು. ಅಲ್ಲಿನೂ ಕೂಡ 625ಕ್ಕೆ 625 ಅಂಕಗಳನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಒಮ್ಮಿಂದೊಮ್ಮೆ ಇಲಾಖೆಯವರಾಗ್ಲಿ ಅಥವಾ ಮಾನ್ಯ ಸಚಿವರಾಗ್ಲಿ ಪರೀಕ್ಷಾ ಸಮಯದಲ್ಲಿ ಅಂತ ಒಂದು ನಿರ್ಣಯ ತೆಗೆದುಕೊಳ್ಳುವಂತದ್ದು ಏನ್ ಎದುರಾಗಿತ್ತು ಎನ್ನುವಂಥದ್ದು, ಮಕ್ಕಳ ಭವಿಷ್ಯ ಜೊತೆಗೆ ಏಕೆ ಈ ಒಂದು ಚೆಲ್ಲಾಟವನ್ನ ಆಡಿದ್ದಾರೆ ಎನ್ನುವಂತ ಮಾತು ಸಹಜವಾಗಿ ಇಲ್ಲಿ ಉದ್ಭವ ಆಗುತ್ತೆ. ಇನ್ನು ಕಾದು ನೋಡ್ಬೇಕಾಗಿದೆ. ಇಲಾಖೆಯವರು ಏನಾದ್ರು ಗ್ರೇಸ್ ಮಾರ್ಕ್ ಕೊಡ್ತಾರಾ, ಮಾನ್ಯ ಸಚಿವರು ಅದರ ಬಗ್ಗೆ ಏನೋ ಸ್ಪಷ್ಟತೆಯನ್ನು ಕೊಡ್ತಾರ, ಅಥವಾ ಇಲಾಖೆ ಅದರ ಬಗ್ಗೆ ಏನೋ ಸ್ಪಷ್ಟತೆಯನ್ನು ಕೊಡತ್ತಾ ಎನ್ನುವಂಥದ್ದು. ಈಗಾಗಲೇ ಹೈಕೋರ್ಟ್ ಆದೇಶ ಅಂತೂ ಬಂದು ಬಿಟ್ಟಿದೆ. ಸೊ ಈ ವರ್ಷ ಯಾರು SSLC ಪರೀಕ್ಷೆಯನ್ನ ಬರೆದಿದ್ದೀರೋ ಅಂಕಗಳನ್ನ ತೃತೀಯ ಭಾಷೆಗೆ ಹಾಗೂ NSKF ವಿಷಯಗಳಿಗೆ ಅಂಕಗಳನ್ನೇ ಕನ್ಸಿಡರ್ ಮಾಡ್ತಾರೆ. ವಿಶೇಷವಾಗಿ ತೃತೀಯ ಭಾಷೆ ಹಿಂದಿಗೆ ಅಂಕಗಳನ್ನೇ ಕನ್ಸಿಡರ್ ಮಾಡ್ತಾರೆ. ಇನ್ನು ಪರೀಕ್ಷಾ ಫಲಿತಾಂಶದ ಬಗ್ಗೆ, ರಿಸಲ್ಟ್ ಡೇಟ್ ಬಗ್ಗೆ ಈಗಾಗಲೇ ಇಲಾಖೆ ಕಡೆಯಿಂದ ಯಾವುದೇ ಸ್ಪಷ್ಟನೆ ಇಲ್ಲ. ಆದ್ರೆ ಮಾನ್ಯ ಸಚಿವರು
ಆಲ್ರೆಡಿ ಹೇಳಿದ್ದಾರೆ. ಏನಂತ ಹೇಳಿ, ನಾವು ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನು ಕೊಡ್ತೀವಿ ಅನ್ನುವಂಥದ್ದು. ಸೊ ನನ್ನ ಅನಿಸಿಕೆ ಪ್ರಕಾರ ಈಗಾಗಲೇ ಮತ್ತೆ ಅಂಕಗಳಿಗೆ ಅದನ್ನ ನಾವು ರಿಸಲ್ಟ್ ಅನ್ನು ಕೊಡಬೇಕಾಗಿರುವುದರಿಂದ ಇಲಾಖೆ ಸ್ವಲ್ಪ ಹೊತ್ತು ಸಮಯನ ತೆಗೆದುಕೊಳ್ಳಬಹುದು. ಏಪ್ರಿಲ್ 24ಕ್ಕೆ ಏನು ರಿಸಲ್ಟ್ ಬರಬಹುದಿತ್ತು, ಮೇ ಬಿ 1 or 2 days or 3 days ಡಿಲೇ ಆಗುವಂತ ಚಾನ್ಸಸ್ಗಳು ಮ್ಯಾಕ್ಸಿಮಮ್ ಇದಾವೆ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗಿರೋಂತ. ಇನ್ನೊಂದು ಜೊತೆಗೆ ಫೇಕ್ ನ್ಯೂಸ್ ಹಲವಾರು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದೆ, ಹಲವಾರು ಪೇಜ್ ಗಳಲ್ಲಿ ಫೇಕ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತೇ ಪರೀಕ್ಷೆ ಇದೆ, ನಾಳೆನೇ ಪರೀಕ್ಷೆ ಇದೆ, ಯಾವುದೋ ಒಂದು ಪೇಜ್ ಅಲ್ಲಿ ಕೂಡ ನಾನು ನೋಡಿದೆ. ಇಲ್ಲ, ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ, ಅವ್ರದ್ದು ಹೆಸರು ಯಾರ್ಯಾರಿದೆ ಅವರೆಲ್ಲ ಚೆಕ್ ಮಾಡ್ಕೊಳ್ಳಿ, ಅವ್ರ ಹೆಸರು ಇದ್ದವ್ರದ್ದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಬಿಗ್ ಅಪ್ಡೇಟ್ ಅಂತ ಹೇಳಿ. ಹಾಗೆ ಯಾವುದೇ ತನ್ನಾಗಿರತಕ್ಕಂಥ ಲಿಸ್ಟ್ ಇಲಾಖೆ ಕಡೆಯಿಂದ ಯಾವುದೂ ಇಲ್ಲ. ಫೇಕ್ ನ್ಯೂಸ್ ಕಡೆಗೆ ತಾವುಗಳು ಗಮನವನ್ನ ಕೊಡಬೇಡಿ. ಅಧಿಕೃತವಾಗಿರುವಂತಹ ಇಲಾಖಾ ಆದೇಶಗಳನ್ನ ಪಾಲಿಸಿ ಅದನ್ನ ನೋಡ್ಕೊಳ್ಳಿ. ತಗೊಳ್ಬೇಕಿದ್ರೆ ಅಧಿಕೃತವಾಗಿರುವಂತ KSEAB ವೆಬ್ಸೈಟ್ ಇದೆ, DSCRT ಇದೆ, ಹಾಗೂ ಸ್ಕೂಲ್ ಎಜುಕೇಶನ್ ಇದೆ. ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಿಸಿದಂತೆ ಈ ವೆಬ್ಸೈಟ್ ಗಳಿಗೆ ತಗೊಳ್ಳು ವಿಸಿಟ್ ಅನ್ನ ಮಾಡ್ತಾ ಇರಿ. ಅದರಲ್ಲಿ ಅಧಿಕೃತವಾಗಿರುವಂತ ಮಾಹಿತಿ ಸಿಗುತ್ತೆ. ಮತ್ತೆ ಇಂತ ಒಂದು ಮಾಹಿತಿಗಳನ್ನ ಪಡೆದುಕೊಳ್ಳಲಿಕ್ಕೆ ನಾವು ಕೂಡ ಅಧಿಕೃತ ಮಾಹಿತಿಗಳನ್ನ ಮಾತ್ರ ಹಂಚ್ಕೊಳ್ತಾ ಇರ್ತೀವಿ. ಸರ್ಕಾರ ಕೈಗೊಂಡಿರುವಂತಹ ನಿರ್ಣಯ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ, ಅವರ ಫಲಿತಾಂಶದ ಮೇಲೆ ಪರಿಣಾಮ, ಹಾಗೂ ಈಗ ಹೈಕೋರ್ಟ್ ಆದೇಶದ ಪರಿಣಾಮ ಯಾರೆಲ್ಲ ಮೇಲೆ ಬೀರ್ಲಿದೆ, ಇದು ವಿದ್ಯಾರ್ಥಿಗಳ ಹಿತಕ್ಕಾಗಿ ಇತ್ತು ಅಥವಾ ವಿದ್ಯಾರ್ಥಿಗಳ ಇನ್ನಷ್ಟು ಗೊಂದಲಕ್ಕೆ ಸಿಲುಕಿಸುತ್ತೆ ಎನ್ನುವಂಥದ್ದು ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.